ಹನುಮಂತ ರೇಗಿದ್ದಾರೆ ಇದೀಗ ಕಿಚ್ಚ ಸುದೀಪ್ ಅವರು ರೇಗಲು ಕಾರಣ ಏನು ಅಂದ್ರೆ ಹನುಮಂತ ಆಡಿದಂತ ಒಂದು ಪದ ಅದನ್ನ ಯಾರು ಕೂಡ ಒಪ್ಪೋದಿಲ್ಲ. ಮುಖ್ಯವಾಗಿ ಸುದೀಪ್ ಸರ್ ಕೂಡ ಒಪ್ಪೋದೇ ಇಲ್ಲ. ರದ್ದಾದು ಪರವಾಗಿಲ್ಲ ಅಂತ ಹೇಳ್ತಾರೆ. ಆಟವನ್ನ ಆಯೋಜನೆ ಮಾಡೋದು, ತಯಾರು ಮಾಡೋದು ಎಲ್ಲವೂ ಕೂಡ ಬಿಗ್ ಬಾಸ್ ಟೀಮ್. ಸೊ ರದ್ದಾಗ್ಲಿ ಏನ್ಬಿಟ್ರೆ ಕಂಟೆಸ್ಟೆಂಟ್ಸ್ ಗಳ ರೀತಿ ಈಸಿಯಾಗಿ ಅದನ್ನ ತಗೊಳಕ್ಕಾಗತ್ತಾ, ರದ್ದು ಮಾಡಕ್ಕಾಗತ್ತಾ? ಅದನ್ನ ಖಂಡಿಸಿದ್ದಾರೆ ಸುದೀಪ್ ಸರ್ ಅವರು. ಯಾಕೆಂದ್ರೆ ಈಗ ಕಿಚ್ಚ ಸುದೀಪ್ ಅವರು ತುಂಬಾ ಚೆನ್ನಾಗಿ ಎಲ್ಲರ ಒಂದು ಕಂಟೆಸ್ಟೆಂಟ್ಸ್ ಗಳಿಗೆ ಬುದ್ಧಿಗಳನ್ನು ಹೇಳುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಸೊ ನೀವು ಕೂಡ ನೋಡಿರ್ತೀರಾ, ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾರೆ, ಆತನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಗಳು ಕೂಡ ಜಾಸ್ತಿ ಆಗಿದೆ. ಕಿಚ್ಚನ ಪಂಚಾಯತಿಯಲ್ಲಿ ಹನುಮಂತನಿಗೆ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಸುದೀಪ್ ಸರ್. ಇನ್ನೊಂದ್ಸತಿ ಏನಾದ್ರು ಇದು ರಿಪೀಟ್ ಆದ್ರೆ ಫೈನಲ್ ವಾರ್ನಿಂಗ್ ನಿಮ್ಗೆ, ನಾನೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ ಅಂತ ಒಂದು ಮಾತನ್ನು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆಗ ಹನುಮಂತ ತಲೆ ಬಗ್ಗಿಸ್ಕೊಬಿಡ್ತಾರೆ. ಏನು ಕೂಡ ಮಾತನಾಡಕ್ ಆಗದೇ ಇಲ್ಲ ಬಿಡಿ. ಯಾಕೆಂದ್ರೆ ಹನುಮಂತ ಹೇಳಿದಂತ ಒಂದು ಪದ ತಪ್ಪಿದೆ. ಹನುಮಂತ ಎಡವಟ್ಟಿನಿಂದಾಗಿ ಆತ ಬಯಸ್ಕೊಂಡಿರೋದು. ಹೀಗಾಗಿ ಸುದೀಪ್ ಸರ್ ಅವರು ಬೈತಾ ಇದ್ರೆ ಹನುಮಂತ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾರೆ. ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.